ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿ ನೌಕರರು ಅಂದರೆ ಕಾರ್ಯಕರ್ತೆಯರದು ಒಂದೇ ನೋವನ್ನ ವ್ಯಕ್ತಪಡಿಸ್ತಾ ಇದ್ರು ಸರ್ಕಾರದ ಮುಂದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆಗಳು ಸಹ ಆಗಿತ್ತು ಈ ಒಂದು ಯೋಜನೆ ಬಗ್ಗೆ ಅಂತಾನೆ ಹೇಳ್ಬೋದು. ಏನಂದ್ರೆ ಒಂದು ಎಫ್.ಆರ್.ಎಸ್ ನ ಏನ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತಲ್ವಾ, ಸೊ ಆ ಒಂದು ನಿಯಮದ ಬಗ್ಗೆ ಸಾಕಷ್ಟು ವಿರೋಧನ ಮಾಡಿದ್ರು ಅಂಗನವಾಡಿ ನೌಕರರು. ಆದರೆ ಅದು ಯಾವುದು ವರ್ಕ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಅದು ಎಫ್.ಆರ್.ಎಸ್ ಅಂದ್ರೆ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಅದನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತದ್ದು. ಆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು, ಕಳಪೆ ರೀತಿಯಾದಂತಹ ಮೊಬೈಲ್ ನೀಡಿತ್ತು ಸರ್ಕಾರ. ಎಲ್ಲ ತೊಂದರೆಗಳು ಎಲ್ಲೋ ಒಂದ್ ಕಡೆ ಆದ್ರೆ ಹೇಗೆ ಸಾಕಷ್ಟು ಜಿಲ್ಲೆಗಳೆಲ್ಲ ಆಗಿತ್ತು. ಸೊ ಅದನ್ನ ಸರ್ಕಾರದ ಮುಂದೆ ತಂದಾಗ ಕೂಡ ಸರ್ಕಾರ ಏನೇನ್ ತೊಂದರೆ ಇದೆ ಅದೆಲ್ಲ ಸರಿ ಮಾಡಿತು ಅಂತಾನು ಹೇಳ್ಬೋದು. ಹಾಗೆ ಎಫ್.ಆರ್.ಎಸ್ ಮಾಡುವಂತಹ ಒಂದು ವಿಧಾನದಲ್ಲಿ ನಮ್ಮ ರಾಜ್ಯ ಟಾಪ್ ಅಲ್ಲಿ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಖುಷಿಯಲ್ಲಿ ಅವರು ಮೀಟಿಂಗ್ ಅಲ್ಲಿ ವ್ಯಕ್ತಪಡಿಸಿದ್ರು ಅವರ ಒಂದು ಮಾತುಗಳನ್ನಂತಾನೆ ಹೇಳ್ಬೋದು. ಸೊ ಅದ್ರ ವಿಚಾರದವಾಗಿ ಕೆಲವೊಂದು ಬಿಗ್ ಅಪ್ಡೇಟ್ ಬಂದಿದೆ ಸದ್ಯಕ್ಕೆ ಅಂತಾನೆ ಹೇಳ್ಬೋದು. ಸೊ ಅಂಗನವಾಡಿ ನೌಕರರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ, ಓಡಿಸ್ಕೊಂಡು ನೋಡಬೇಡಿ, ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ, ಸರಿನಾ? ಸೊ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ನ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಫ್.ಆರ್.ಎಸ್ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಏನು ಕೇಂದ್ರ ಸರ್ಕಾರ ಜಾರಿಗೆ ತಂತಲ್ವಾ, ಈ ಅಂಗನವಾಡಿಗಳಲ್ಲಿ ಯಾರ್ಯಾರು ಬಾಣತಿಯರಾಗಿರ್ಬೋದು ಅಥವಾ ಗರ್ಭಿಣಿಯರಾಗಿರ್ಬೋದು ಅಂಗನವಾಡಿಗಳಲ್ಲಿ ಫುಡ್ ತಗೋಬೇಕಂದ್ರೆ ಈ ಒಂದು ನಿಯಮದಲ್ಲಿ ಅವರ ಒಂದು OTP ಹೋಗುತ್ತೆ, OTP ಹಾಕಬೇಕು, ಹಾಗೆ ಅವರ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕು. ಈ ತರ ಸಾಕಷ್ಟು ಸಿಸ್ಟಮ್ ಪ್ರೊಸೀಜರ್ ಇದೆ. ಒಬ್ಬ ಮಹಿಳೆ ಫುಡ್ ತಗೋಬೇಕಂದ್ರೆ ಸಾಕಷ್ಟು ಪ್ರೊಸೀಜರ್ ಇರುವಂತಹ ಒಂದು ನಿಯಮ ಅಂತಾನೆ ಹೇಳ್ಬೋದು. ಅದು ಕೇಂದ್ರ ಸರ್ಕಾರ ಕಳೆದ ವರ್ಷ ಜಾರಿಗೆ ತಂದಿರುವಂತದ್ದು. ಎಫ್.ಆರ್.ಎಸ್ ಮಾಡಲು ಸರ್ಕಾರ ಕಾರ್ಯಕರ್ತರಿಗೆ ಮೊಬೈಲ್ ಸಹ ನೀಡುತ್ತೆ ಸರ್ಕಾರ. ಅದು ಕಳಪೆ ಮಟ್ಟದಂತಹ ಮೊಬೈಲ್ ಅಂತಾನೆ ಹೇಳ್ಬೋದು. ಹಾಗೆ ಸಾಕಷ್ಟು ಅಂಗನವಾಡಿಗಳಲ್ಲಿ ಅವರ ಸ್ವಂತ ಮೊಬೈಲ್ ಇಂದನೂ ಕೂಡ ಅವರ ಒಂದು ಏನಿದು ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಅಂತ ಏನು ನಿಯಮ ಇದೆ ಅಲ್ವಾ, ಸೊ ಅದನ್ನ ಅವ್ರು ಮಾಡ್ತಾ ಇದ್ರು. ಇನ್ನು ಕೆಲವು ಸಂದರ್ಭಗಳಲ್ಲಿ ಇನ್ನು ಸಾಕಷ್ಟು ಹಲವಾರು ಜಿಲ್ಲೆಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಾಬ್ಲಮ್ ಆಗಿತ್ತು. ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದು ಕೂಡ ಸರ್ಕಾರ ಸರಿಪಡಿಸಿದೆ ಅಂತಾನೆ ಹೇಳ್ಬೋದು. ಹಾಗೆ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಈ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಈ ಒಂದು ಯೋಜನೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಇನ್ನೂ ಆಗ್ತಾ ಇದೆ. ಆದ್ರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಎಲ್ಲೂ ಮಾಧ್ಯಮಗಳಲ್ಲಿ ಆಗ್ಲಿರ್ಬೋದು ಆ ತರ ಆಚೆ ಬರ್ತಾ ಇಲ್ಲ. ಸಾಕಷ್ಟು ರೀತಿಯಾದಂತಹ ತೊಂದರೆ ಈ ಎಫ್.ಆರ್.ಎಸ್ ಅಲ್ಲಿ ಆಗ್ತಾ ಇದೆ. ಹಾಗೆ ಈ ಒಂದು ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಜಾರಿಗೆ ತಂದಾಗಿಂದನು ಸಾಕಷ್ಟು ಬೆನಿಫಿಷಿಯರ್ಗಳು ಬರ್ತಾನೆ ಇಲ್ಲ ಅಂಗನವಾಡಿಗಳಿಗೆ ಫುಡ್ ನ ತಗೊಂಡು ಹೋಗಕ್ಕೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಕಡಿಮೆನೆ ಆಗ್ಬಿಟ್ಟಿದಾರಂತೆ. ಈ ಒಂದು ವಿಚಾರ ಅಂಗನವಾಡಿಯಿಂದಾನೇ ತಿಳಿದು ಬಂದಿರುವಂತಹ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಹಾಗೆ ಸರ್ಕಾರ ಯಾವಾಗ್ಲೂ ಹೇಳ್ತಾ ಇರುತ್ತೆ ಒಳ್ಳೆ ಕ್ವಾಲಿಟಿ ಆದಂತಹ ಆಹಾರ ಹೋಗ್ಬೇಕು, ಎಲ್ಲಾ ಮಕ್ಕಳು ಚೆನ್ನಾಗಿರ್ಬೇಕು, ಗರ್ಭಿಣಿಯರು ಚೆನ್ನಾಗಿರ್ಬೇಕು, ಬಾಣತಿ ಚೆನ್ನಾಗಿರ್ಬೇಕು ಅಂತ. ಆದರೆ ಈ ಒಂದು ಯೂನಿಟಿನ ಮೊತ್ತ ಎಷ್ಟು ಅಂದ್ರೆ 8 ರೂಪಾಯಿ. ಇದು ಕಳೆದ 3-4 ವರ್ಷದಿಂದನೂ ಇಷ್ಟೇ ಇದೆ. ಯೂನಿಟ್ ಮೊತ್ತ ಮಾತ್ರ ಚೇಂಜ್ ಆಗಿಲ್ಲ, ಏರಿಕೆ ಆಗಿಲ್ಲ. ಎಲ್ಲಾ ರೀತಿಯಾದಂತಹ ಬೆಲೆ ಏರಿಕೆಗಳು ಮಾತ್ರ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಆದ್ರೆ ಒಂದು ಯೂನಿಟ್ಗೆ 8 ರೂಪಾಯಿ ಕೊಡ್ತಾರೆ, ಅದು ಮಾತ್ರ ಏರಿಕೆ ಆಗ್ತಾ ಇಲ್ಲ. ಹಾಗೆ ಈ ಬೆಲೆ ಏರಿಕೆ ಅಂದಿರುವ ಎಲ್ಲಾ ರೀತಿಯಾದಂತಹ ಬೆಲೆ ಏರಿಕೆಯಾದಂತಹ ಜೀವನದಲ್ಲಿ ನಮ್ಮ ಗೌರವಧನ ಕೂಡ ಹೆಚ್ಚಳದ ಬಗ್ಗೆ ಚಿಂತನೆ ಮಾಡೇ ಇಲ್ಲ ಕೇಂದ್ರ ಸರ್ಕಾರ. ಹಾಗೆ ಒಂದಾದ್ಮೇಲೆ ಒಂದು ನಿಯಮಗಳನ್ನ ಜಾರಿಗೆ ತರ್ತಾರೆ. ಅದೇ ಈ ಒಂದು ಎಫ್.ಆರ್.ಎಸ್ ತಂದಿದಾರಲ್ವಾ ಆ ರೀತಿ. ಆದರೆ ನಮ್ಮ ಗೌರವಧನ ಕೂಡ ಹೆಚ್ಚಳ ಮಾಡ್ತಾ ಇಲ್ಲ. ನಾವು ಮಾಡುವಂತಹ ಕೆಲಸನ ಸರ್ಕಾರಿ ನೌಕರನಾಗಿ ಕೂಡ ಪರಿಗಣಿಸ್ತಾ ಇಲ್ಲ. ಎಫ್.ಆರ್.ಎಸ್ ಇಂದ ನಮಗೆ ತೊಂದರೆ ಆಗ್ತಾ ಇದೆ, ಖಂಡಿತವಾಗೂ ಹೇಳ್ತಾ ಇದ್ದಾರೆ ಅಂಗನವಾಡಿ ನೌಕರರು. ಹಾಗೆ ಅಂಗನವಾಡಿ ವರ್ಗದ ಮುಖ್ಯ ಅಧ್ಯಕ್ಷರೆಲ್ಲ ಸೇರಿ ಹೋರಾಟನ ನಡೆಸ್ತಾ ಇದ್ದಾರೆ. ಖಂಡಿತವಾಗೂ ಕೂಡ ಹೇಳ್ತಾ ಇದ್ದಾರೆ ಎಫ್.ಆರ್.ಎಸ್ ನ ಬಂದ್ ಮಾಡಲೇಬೇಕು, ಎಫ್.ಆರ್.ಎಸ್ ನ ರದ್ದುಪಡಿಸಲೇಬೇಕು ಅನ್ನೋ ಒಂದು ಮಾಹಿತಿನ. ಸೊ ಈ ಒಂದು ಮಾಹಿತಿ ತಮ್ಮೆಲ್ಲ ಅಂಗನವಾಡಿ ನೌಕರರಿಗೆ ಉಪಯೋಗ ಆಯಿತು ಅಂತ ಭಾವಿಸ್ತೀನಿ. ಯಾಕಂದ್ರೆ ಸಾಕಷ್ಟು ಅಂಗನವಾಡಿ ನೌಕರರು ಕೇಳ್ಕೊತಾ ಇರೋದು ಒಂದೇನೆ, ಎಫ್.ಆರ್.ಎಸ್ ಫಸ್ಟ್ ಬಂದ್ ಮಾಡಿ, ನಮ್ಗೆ ಅದರಿಂದ ತುಂಬಾನೇ ತೊಂದರೆ ಆಗ್ತಾ ಇದೆ. ಫುಡ್ ತಗೊಳ್ತಾ ಇರೋರ್ಗೂ ತೊಂದರೆ ಆಗ್ತಾ ಇದೆ, ಹಾಗೆ ನಮಗೂ ಅದ್ರಲ್ಲಿ ಸಾಕಷ್ಟು ಸಮಯನ ಅದ್ರಲ್ಲೇ ನಾವು ಕಳೀತಾ ಇದ್ದೀವಿ. ಬೇರೆ ಬೇರೆ ಕೆಲಸಗಳಾಗ್ತಾ ಇಲ್ಲ ಅಂತ ಸಾಕಷ್ಟು ಅಂಗನವಾಡಿ ನೌಕರರು ನನ್ನ ಒಂದು ಚಾನಲ್ ಅಲ್ಲೂ ಕೂಡ ಪರ್ಸನಲ್ ಆಗಿ ಕಮೆಂಟ್ ಮಾಡಿರೋದು ಉಂಟು. ಸೊ ಹೀಗಾಗಿ ತಮ್ಮೆಲ್ಲರಿಗೂ ಇದೊಂದು ವಿಚಾರ ಖುಷಿ ಕೊಡುವಂತಹ ವಿಚಾರ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಹೋರಾಟದಲ್ಲಿ ಖಂಡಿತವಾಗೂ ಅಂಗನವಾಡಿ ನೌಕರರಿಗೆ ಗೌರವಧನ ಹೆಚ್ಚಳ ಆಗ್ಬೇಕು, ಎಫ್.ಆರ್.ಎಸ್ ಬಂದಾಗಬೇಕು. ಬಿಸಿ ಊಟ ಕಾರ್ಮಿಕರಿಗೂ ಸಹ ಗೌರವಧನ ಹೆಚ್ಚಳ ಆಗ್ಬೇಕು, ಆಶಾ ಕಾರ್ಯಕರ್ತರಿಗೂ ಸಹ ವೇತನನ ಹೆಚ್ಚಳ ಮಾಡಬೇಕು. ಸರ್ಕಾರಕ್ಕೆ ತಲುಪುವವರೆಗೂ ಒಂದು ಧ್ವನಿ ಎತ್ತಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಇದೇ ಡಿಸೆಂಬರ್ 1ನೇ ತಾರೀಕು ಎಲ್ಲ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಅವರವರ ಕೆಲಸಗಳನ್ನ ಎಲ್ಲ ಬಂದ್ ಮಾಡಿ
ಹೋರಾಟಕ್ಕೆ ಇಳಿತಾ ಇದ್ದಾರೆ. ಸಾಕಷ್ಟು ರಾಜ್ಯದಾದ್ಯಂತಹ ಹೋರಾಟ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ಹೋರಾಟದಲ್ಲಿ ಅಂಗನವಾಡಿ ನೌಕರರು ಏನೇನ್ ಬೇಡಿಕೆಗಳಿದೆ ಅದೆಲ್ಲ ಪೂರೈಸ್ಲಿ ಸರ್ಕಾರ, ಇವರ ಒಂದು ಹೋರಾಟಕ್ಕೆ ಜಯ ಸಿಗ್ಲಿ ಅನ್ನೋದೇ ನನ್ನ ಆಶಯ. ಸೊ ಈ ವಿಡಿಯೋ ನೋಡಿರುವಂತಹ ಪ್ರತಿಯೊಬ್ಬರಿಗೂ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ತಮ್ಮೆಲ್ಲರ ಹತ್ರ ಕೇಳೋದೇನಂದ್ರೆ, ನಿಮಗೆ FRS ಬೇಕಾ ಬೇಡವಾ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಕಮೆಂಟ್ ಮಾಡಿ. ಎಲ್ಲ ಅಂಗನವಾಡಿ ನೌಕರರ ಮನಸ್ಥಿತಿ ಹೇಗಿದೆ ಅಂತಾನೂ ಅರ್ಥ ಆಗುತ್ತೆ. ಜೊತೆಗೆ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.